ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಎಸು ಈ ತೀರ್ಪಿನ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಪ್ರಾಣಿ ಪ್ರಿಯರು ಇದನ್ನ ಒಪ್ಕೊಳ್ತಾರೋ ಇಲ್ವೋ ಗೊತ್ತಿಲ್ಲ. ಅವರು ಬರ್ತಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ. ಸೊ ಈಗ ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡೋದಕ್ಕೆ ಇಬ್ಬರು ಗೆಸ್ಟ್ಗಳಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ತೀನಿ. ಮೊದಲಿಗೆ ರಿಷಿ ಇದ್ದಾರೆ, BNP ಪಕ್ಷದ ವಕ್ತಾರರು. ರಿಷಿ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಅದಾದ ನಂತರ ಪ್ರಶಾಂತ್ ಮೇಥಲ್ ಇದ್ದಾರೆ, ಸೀನಿಯರ್ ಅಡ್ವೊಕೇಟ್. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ಕೋರ್ಟ್ನ ವಿಚಾರ ಆಗಿರೋದ್ರಿಂದ ನಾನು ಪ್ರಶಾಂತ್ ಮೇಥಲ್ ಅವರಿಂದನೇ ಕಾರ್ಯಕ್ರಮ ಆರಂಭ ಮಾಡ್ತೀನಿ. ಸರ್ ಇದರ ಬಗ್ಗೆ ಮೊದಲಿಗೆ ಏನು ಹೇಳ್ತೀರಿ? ಯಾಕೆಂತ ಅಂದರೆ ಇದು ಇಡೀ ದೇಶಾದ್ಯಂತ ಇರುವಂಥ ಸಮಸ್ಯೆ. ಸುಪ್ರೀಂ ಕೋರ್ಟ್ ಇದಕ್ಕೆ ಒಂದು ಬ್ರೇಕ್ ಹಾಕುವಂಥ ಕೆಲಸ ಮಾಡಿದೆಯಾ? ನೋಡಿ, 2025 ತಮಿಳ್ನಾಡಲ್ಲಿ 2 ಲಕ್ಷ 4 ತಿಂಗಳಲ್ಲಿ 2 ಲಕ್ಷ ಅರೌಂಡ್ 2 lakhs ಡಾಗ್ ಬೈಟ್ಸ್ ಏನೋ ಕೇಸ್ಗಳು ರಿಪೋರ್ಟ್ ಆಗಿದೆ. ರಾಜಸ್ಥಾನಲ್ಲಿ ಗಂಗಾನಗರ್ ಸಿಟಿ ಅಲೋನ್ 1084 ಕೇಸಸ್ ರಿಜಿಸ್ಟರ್ ಆಗಿದೆ. ಮತ್ತು ಕರ್ನಾಟಕದಲ್ಲಿ ವೆಲ್ಶ್ ಎಂಟರ್ಪ್ರನರ್ನ ಬೆಳಗ್ಗೆ ಒಂದು ವಾಕರನ್ನು ಮಾಡೋ ಟೈಮಲ್ಲಿ ಅಟ್ಯಾಕ್ ಮಾಡಿತ್ತು, ಯಾವುದು ಸ್ಟ್ರೇ ಡಾಗ್ಸು. ಅದೇ ಥರ ಕೇರಳದಲ್ಲಿ ಒಬ್ಬ ರಷ್ಯನ್ ಸಿಟಿಸನ್ನ ಅಟ್ಯಾಕ್ ಮಾಡಿದೆ. ಗೋವಾದಲ್ಲಿ ಮಲ್ಟಿಪಲ್ UK US ಸಿಟಿಸನ್ಸ್ನ ಅಟ್ಯಾಕ್ ಮಾಡಿದೆ. ಗುಜರಾತಲ್ಲಿ ಜಪಾನ್ ಒಬ್ಬ ಜಾಪನೀಸ್ ಸಿಟಿಸನ್ ನ ಅಟ್ಯಾಕ್ ಮಾಡಿದೆ. ಜರ್ಮನ್ ಸಿಟಿಸನ್ನ ಅಟ್ಯಾಕ್ ಮಾಡಿದೆ. ಮತ್ತು ಸಿಂಗಪೂರಿಯನ್ ಸಿಟಿಸನ್ನ ಅಟ್ಯಾಕ್ ಮಾಡಿದೆ. ಈ ಥರ ಹಲವಾರು ಫಾರಿನರ್ಸ್ ನಾನು ಇದರಲ್ಲಿ ನೋಡಿ, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಂತ ಒಂದಿದೆ, SOP ಇದೆ. ಏನು ಆಲ್ ಇಂಡಿಯಾ ಆನಿಮಲ್ ವೆಲ್ಫೇರ್ ಬೋರ್ಡಲ್ಲಿ SOPs ಇದೆ. ಆ SOP ಏನಂತ ಹೇಳುತ್ತೆ, ಎಲ್ಲ ಮುನ್ಸಿಪಾಲಿಟೀಸ್, ಆಲ್ ಮುನ್ಸಿಪಾಲಿಟೀಸ್ ಅಕ್ರಾಸ್ ದಿ ಕಂಟ್ರಿ ಹ್ಯಾಸ್ ಟು ವ್ಯಾಕ್ಸಿನೇಟ್, ಸ್ಟೆರಿಲೈಸ್, ವ್ಯಾಕ್ಸಿನೇಟ್ ಆ್ಯಂಡ್ ಇದು ಏನೋ ಇಲ್ಲೀಗಲ್ ರೀಲೊಕೇಟಿಂಗ್ ಮಾಡಬಾರ್ದು. ಆ್ಯಂಡ್ ಫೀಡಿಂಗ್ ಏನೋ ಇನ್ ಅ ಡೆಸಿಗ್ನೇಟೆಡ್ ಝೋನ್ಸ್ ಅಂತ ಹೇಳಿ ಇದೆ, ಏನೋ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡೋಕ್ಕೆ. ಯಾವುದೋ ಈ ಬೀದಿ ನಾಯಿಗಳದು. ಈಗ ನಾವು ನಾಯಿ ಅಂತಲೂ ಹೇಳಂಗಿಲ್ಲ. ಈಗ ನಾಯಿ ಅಂತ ಹೇಳಿದ್ರೆ ಡಾಗ್ ಲವರ್ಸು ಏನೋ ಕೋಪ ಮಾಡ್ಕೋತಾರೆ. ಯಾಕೆಂದರೆ ಯಾರ್ದಾರು ನೀವು ಮನೆಗೆ ಹೋದರೆ ಅದಕ್ಕೆ ಫಿಲಿಪ್ಪು ಇಲ್ಲ ಟೈಸನ್ನು ಇಲ್ಲ ಬೈಸನ್ನು ಅಂತ ಹೆಸರಿಟ್ಟಿರ್ತಾರೆ. ನಾವು ಅದನ್ನ ನಾಯಿ ಅಂತಲೂ ಹೇಳೋಕ್ಕಾಗಲ್ಲ. ಆ ಪರಿಸ್ಥಿತಿ ಆಗಿದೆ, ಕೋಪ ಬಂದ್ಬಿಡ್ತದೆ. ನೀವು ಬೆಂಗಳೂರಲ್ಲಿ ಸುಮಾರು ಜನ ನೋಡ್ಬೋದು, ಏನು ಈ ಐಫೈ ಹೆಣ್ಮಕ್ಳೆಲ್ಲ ನೀವು ನೋಡ್ಬೋದು ಮನೇಲಿ. ಅವ್ರ ಸ್ವಂತ ಮಗುನ ಕೆಲ್ಸದವ್ರು ಕರ್ಕೊಂಡು ಹೋಗ್ತಾರೆ ವಾಕಿಂಗ್ಗೆ, ಪಾರ್ಕಿಗೆ. ಇವರು ನಾಯಿನ ಕರ್ಕೊಂಡು ಹೋಗೋದು, ನಾಯಿಗಳನ್ನ ಇಟ್ಕೊಂಡು ಹೋಗೋದು. ಅದನ್ನ ಈಗ ಒಂದು ಫ್ಯಾಮಿಲಿ ಮೆಂಬರ್ ತರ ಏನೋ ನೋಡೋದು. ಅಲ್ಲ, ಐ ಆಮ್ ನಾಟ್ ಡಿನೈಯಿಂಗ್, ನಾನು ಅದಕ್ಕೆ ಅಪೋಸ್ ಇಲ್ಲ. ಯಾಕೆಂದ್ರೆ ಇಟ್ಸ್ ಅ ಕಾನ್ಸ್ಟಿಟ್ಯೂಷನಲ್ ಡ್ಯೂಟಿ ಟು ಶೋ ಕಂಪ್ಯಾಷನ್ ಟುವರ್ಡ್ಸ್ ದಿ ಆನಿಮಲ್ಸ್, ಅಂಡ್ ಇಟ್ ಈಸ್ ಅ ಲೀಗಲ್ ರೈಟ್ ಟು ಫೀಡ್ ದಿ ಆನಿಮಲ್ಸ್ ಇನ್ ಅ ಡೆಸಿಗ್ನೇಟೆಡ್ ಫೀಡಿಂಗ್ ಝೋನ್. ಆಯ್ತಾ? ಅದಕ್ಕೆ ನಮ್ಮನು ಏನೋ ಅಪೋಸಿಟ್ ಇಲ್ಲ. ಸುಪ್ರೀಂ ಕೋರ್ಟ್ ಏನು ಇಟ್ ಹ್ಯಾಸ್ ಅಪ್ಹೆಲ್ಡ್ ದ SOP, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಆಫ್ ದಿ ಏನೋ ಆನಿಮಲ್ ವೆಲ್ಫೇರ್ ಬೋರ್ಡ್ ಅಂಡರ್ ಏನೋ ಬರ್ತ್ ಕಂಟ್ರೋಲ್. ಏನೋ ಈ ಆನಿಮಲ್ ಬರ್ತ್ ಕಂಟ್ರೋಲ್ನ ಏನೋ ಯಾವ ಥರ ಈಗ ನಿಯಂತ್ರಣ ಮಾಡಬೇಕಲ್ಲ, ಅದು ನಿಯಂತ್ರಣ ಮಾಡೋದು ಏನು ಮಾಡಬೇಕು? ಸ್ಟೆರಿಲೈಸ್ ಮಾಡಬೇಕು. ಇವರು ಸ್ಟೆರಿಲೈಸ್ ಮಾಡಬೇಕು, ಮತ್ತೆ ವ್ಯಾಕ್ಸಿನೇಟ್ ಮಾಡಬೇಕು. ಏನೋ ಮತ್ತೆ ಡೆಸಿಗ್ನೇಟೆಡ್ ಶೆಲ್ಟರ್ ಅಂತ ಇದೆ, ಆ ಶೆಲ್ಟರಲ್ಲಿ ಇವುಗಳನ್ನ ತಗೊಂಡೋಗಿ ಇಡಬೇಕು. ಈ ಥರ ಈಗ ಸುಪ್ರೀಂ ಕೋರ್ಟ್ ಹೇಳಿದ್ದಾರೆ ಏನಂತೇಳಿ, 3 ಜಡ್ಜ್ಮೆಂಟ್ ಅಂಡರ್ ರಿಟ್ ಪಿಟಿಷನ್ 5/2025 ಸುವೋ ಮೋಟೋ ಕೇಸ್ ಏನೋ ರಿಜಿಸ್ಟರ್ಡ್ ಬೈ ದಿ ಹಾನರಬಲ್ ಸುಪ್ರೀಂ ಕೋರ್ಟ್. ಆಯ್ತಾ? ಸೊ ಡೆಲ್ಲಿ ಇನ್ಸಿಡೆಂಟಲ್ಲಿ ಸೊ ಅವ್ರೇನು ಹೇಳಿದ್ದಾರೆ ಅಂತಂದರೆ, ಏನೋ ಹಾಸ್ಪಿಟಲ್ಸ್, ಸ್ಕೂಲ್ಸ್, ಮತ್ತು ರೈಲ್ವೆ ಸ್ಟೇಷನ್ಸ್, ಮತ್ತು ಪಬ್ಲಿಕ್ ಪ್ಲೇಸ್ ಸೆನ್ಸಿಟಿವ್ ಝೋನ್ಸಲ್ಲೆಲ್ಲ ಈ ಯಾವುದೆಲ್ಲ ಸ್ಟ್ರೇ ಡಾಗ್ಸ್ ಇದೆ, ಮತ್ತು ಆಕ್ರಮಣಕಾರಿ ನಾಯಿಗಳು, ಏನೋ ಅಗ್ರೆಸಿವ್, ಮತ್ತು ಈ ರ್ಯಾಪಿಡ್ ಏನೋ ಈ ರ್ಯಾಬೀಸ್ ರೋಗ ಅಂತ ಇರುವಂಥ ಇಂಥದನ್ನೆಲ್ಲ ತಗೊಂಡೋಗ್ಬಿಟ್ಟು ಏನೋ ಡೆಸಿಗ್ನೇಟೆಡ್ ಶೆಲ್ಟರಲ್ಲಿ ಹಾಕಿ ಅದನ್ನು ಸ್ಟೆರಿಲೈಸ್ ಮಾಡಿ, ಮತ್ತು ಅದರಲ್ಲಿ ಅಗ್ರೆಸಿವ್ ಮತ್ತು ಈ ರ್ಯಾಬೀಸ್ ಇರುವಂಥದ್ದನ್ನೆಲ್ಲ ಯುಥೇನೇಷಿಯಾ ಮಾಡಿ ದಯಾಮರಣಕ್ಕೆ ಏನೋ ಪರ್ಮಿಷನ್ ಕೊಟ್ಟಿದ್ದಾರೆ. ಮತ್ತು ಫೀಡಿಂಗ್ ಮಾಡ್ಬೋದು ನೀವು, ಡೆಸಿಗ್ನೇಟೆಡ್ ಪ್ಲೇಸಲ್ಲಿ ಏನೋ ಫೀಡಿಂಗ್ ಮಾಡಬೇಕು ಅಂತ ಹೇಳಿದ್ದಾರೆ. ಸ್ಟ್ಯಾಂಡರ್ಡ್ ಪ್ರೊಸೀಜರ್. ಮತ್ತು ಇದ್ರ ಮೇಲೆ ಪ್ಲೇಸ್ ವಿಚಾರ ಬಂದಾಗ ಚರ್ಚೆ ಆಗುತ್ತೆ ಸರ್. ಯಾರು ಜವಾಬ್ದಾರಿ ತಗೋಬೇಕು? ಯಾವುದು? ಈಗ ಒಂದು ಡೆಸಿಗ್ನೇಷನ್ ಒಂದು ಪ್ಲೇಸು
ಈಗ ನಾಯಿಗಳನ್ನ ಒಂದಿಷ್ಟು ಬೀದಿ ಮುನ್ಸಿಪಾಲಿಟೀಸ್ ಅದೇ ಅವರು ಅದನ್ನ ಸುಪ್ರೀಂ ಕೋರ್ಟ್ ಅದೇ ಕ್ಲಿಯರ್ ಆಗಿ ಹೇಳಿದ್ದಾರೆ. ದ ಸ್ಟೇಟ್ ಹ್ಯಾಸ್ ಟು ಕಂಪ್ಲೈ, ದ ಮುನ್ಸಿಪಾಲಿಟೀಸ್ ಹ್ಯಾಸ್ ಟು ಕಂಪ್ಲೈ. ಈ ಕಂಪ್ಲೈ ಮಾಡಿಲ್ಲ ಅಂತಂದ್ರೆ, ಈಗ ಸುಪ್ರೀಂ ಕೋರ್ಟ್ ಆರ್ಡರ್ನ ಕಂಪ್ಲೈ ಮಾಡಿಲ್ಲ ಅಂತಂದ್ರೆ ಕ್ಲಿಯರ್ ಆಗಿ ಹೇಳಿದಾರಲ್ಲ ಸುಪ್ರೀಂ ಕೋರ್ಟ್, ದೇರ್ ವಿಲ್ ಬಿ ಡಿಸಿಪ್ಲಿನರಿ ಪ್ರೊಸೀಡಿಂಗ್ಸ್, ದೇರ್ ವಿಲ್ ಬಿ ಕಂಟೆಂಪ್ಟ್ ಪ್ರೊಸೀಡಿಂಗ್ಸ್, ದೇರ್ ವಿಲ್ ಬಿ ಟಾಯ್ಟಿಯಸ್ ಲಯಬಿಲಿಟೀಸ್, ಆಲ್ ದೀಸ್ ವಿಲ್ ಬಿ ಇನಿಷಿಯೇಟೆಡ್ ಅಗೇನ್ಸ್ಟ್ ದ ಸ್ಟೇಟ್ ಅಂತ ಕೊಟ್ಟಿದಾರಲ್ಲ. ಮತ್ತೆ ಚೀಫ್ ಸೆಕ್ರೆಟರಿಗೂ ಬರ್ದಾಕಿದ್ದಾರೆ, ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ದಟ್ ದೇ ಹ್ಯಾವ್ ಟು ಕಂಪ್ಲೈ. ನಾನ್ ಕಂಪ್ಲೈನ್ಸ್ ವಿಲ್ ಲೀಡ್ ಟು ಕಂಟೆಂಪ್ಟ್ ಆಫ್ ಪ್ರೊಸೀಡಿಂಗ್ಸ್ ಅಂತ ಹೇಳಿದಾರಲ್ಲ ಸುಪ್ರೀಂ ಕೋರ್ಟ್ ಕ್ಲಿಯರ್ ಆಗಿ ಹೇಳಿದ್ದಾರೆ. ಮುನ್ಸಿಪಾಲಿಟೀಸ್ ಹ್ಯಾಸ್ ಟು ಟೇಕ್ ದ ಕಾಲ್. ಬಟ್ ಈ 2025 ಸಂದರ್ಭದಲ್ಲಿ ಕೋರ್ಟ್ ಇದೇ ಆದೇಶ ಹೊರಡಿಸಿತ್ತು, ಬಟ್ ಅದನ್ನ ಎಷ್ಟು ಫಾಲೋ ಮಾಡಿದ್ವು ಅಂತ ಅದ್ರ ಮೇಲೆ ಸುಮಾರು NGOs ಮತ್ತೆ ಸುಮಾರು ಆನಿಮಲ್ ಲವರ್ಸ್ ಇಂಟರ್ಲೊಕೇಟರಿ ಅಪ್ಲಿಕೇಶನ್ಸ್ ಹಾಕಿದ್ರು. ಅದನ್ನ ಇವತ್ತು ಡಿಸ್ಮಿಸ್ ಮಾಡಿದ್ದಾರೆ. ಆಲ್ ಅಪ್ಲಿಕೇಶನ್ಸ್ ಹ್ಯಾಸ್ ಬೀನ್ ಡಿಸ್ಮಿಸ್ಡ್ ಬೈ ದ ಸುಪ್ರೀಂ ಕೋರ್ಟ್. ಏನಂತಂದ್ರೆ ಅದೇ ಏನೋ ಹ್ಯೂಮನ್ ಹ್ಯಾಂಡ್ ಆನಿಮಲ್ ಕಾನ್ಫ್ಲಿಕ್ಟ್ ಆಗ್ಬಾರ್ದು. ಸುಪ್ರೀಂ ಕೋರ್ಟ್ ಕ್ಲಿಯರ್ ಆಗಿ ಹೇಳಿದೆ, ರೈಟ್ ಟು ಲೈಫ್ ಅಂಡರ್ ಆರ್ಟಿಕಲ್ 21 of the Indian Constitution, right to life with dignity to roam around in a public place without fear of dog bites. ನಾಯಿಗಳು ಕಚ್ಚುತ್ತೆ ಅನ್ನೋ ಭಯದಿಂದ ಓಡಾಡೋದು ಇಟ್ ಇಸ್ ಅನ್ಕಾನ್ಸ್ಟಿಟ್ಯೂಷನಲ್, ಫಂಡಮೆಂಟಲ್ ರೈಟ್ ನಮ್ದು. ಇಟ್ ಹಸ್ ಬೀನ್ ಅಂದ್ರೆ ಗೌರವಯುತವಾಗಿ ಘನತೆಯಿಂದ ನಾವು ಈಗ ಮನೆಯಿಂದ ಆಚೆ ಬಂದಿದ ತಕ್ಷಣ ನಾವು ನಾಯಿ ಕಚ್ಚುತ್ತೆ ಅಂತ ಹೇಳಿ ಆ ಭಯದಿಂದ ಜೀವನ ಮಾಡಬಾರ್ದು. ಯಾಕಂದ್ರೆ ಇಟ್ ಇಸ್ ಅವರ್ ಫಂಡಮೆಂಟಲ್ ರೈಟ್ ಟು ಲೈಫ್. ಅದನ್ನ ಕ್ಲಿಯರ್ ಆಗಿ ಏನು ಸ್ಟೇಟ್ ಮಾಡಿದಾರಲ್ಲ. ಬರ್ತೀನಿ ಸರ್.